ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಎಲ್ಲೆಂದರಲ್ಲಿ ಕುಡಿದು ಬಿಸಾಡಿದ ಮದ್ಯದ ಪ್ಯಾಕೆಟ್ಗಳು, ಗುಟ್ಕಾ ಪ್ಯಾಕೆಟ್ಗಳು, ಇವುಗಳ ಮಧ್ಯೆ ಅಂಗನವಾಡಿ ಕೇಂದ್ರ. ಇದು ಕಂಡು ಬಂದದ್ದು ಮಳಮಾಚನಹಳ್ಳಿಯ 3ನೇ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ. ಬೇಸಿಗೆ ರಜೆ ಮುಗಿಸಿಕೊಂಡು ಮಕ್ಕಳಿಗೆ ಶಾಲೆಗಳು ಪ್ರಾರಂಭವಾದ ಹಿನ್ನೆಲೆ ಸಮಾಜ ಸೇವಕ ಹಾಗೂ ಯುವ ಮುಖಂಡ ರವಿ ಬಿ ಗೌಡರವರು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳಮಾಚನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಾಗೂ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರ 3ರ ಆವರಣದಲ್ಲಿ ಕುಡಿದು ಬಿಸಾಡಿದ ಮದ್ಯದ ಪ್ಯಾಕೆಟ್ಗಳು, ಗುಟ್ಕಾ ಪ್ಯಾಕೆಟ್ಗಳು ಕಂಡು ಬಂದಿದ್ದು, ಇದನ್ನ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಪ್ರಶ್ನಿಸಿದ ಯುವ ಮುಖಂಡ ರವಿ ಬಿ ಗೌಡರವರ ಬಳಿ ಮಾತನಾಡಿದ ಅಂಗನವಾಡಿ ಕಾರ್ಯಕರ್ತೆ ಸೌಮ್ಯರವರು, ನಮ್ಮ ಅಂಗನವಾಡಿ ಕೇಂದ್ರದ ಬಳಿ ಪ್ರತಿನಿತ್ಯ ಮದ್ಯದ ಬಾಟಲಿಗಳು, ಪ್ಯಾಕೆಟ್ ಹಾಗೂ ಗುಟ್ಕಾ ಪ್ಯಾಕೆಟ್ಗಳನ್ನು ಹಾಕುತ್ತಾರೆ. ನಾವು ಪ್ರತಿದಿನ ಬೆಳಗ್ಗೆ ಮದ್ಯದ ಬಾಟಲಿಗಳು, ಪ್ಯಾಕೆಟ್ ಹಾಗೂ ಗುಟ್ಕಾ ಪ್ಯಾಕೆಟ್ಗಳನ್ನು ಹಾದು ಅಂಗನವಾಡಿ ಕೇಂದ್ರದ ಆವರಣಗಳನ್ನು ಸ್ವಚ್ಛ ಮಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ತಿಳಿಸಿದಾಗ ಸಮಾಜ ಸೇವಕ ರವಿ ಬಿ ಗೌಡರವರು ಮಾತನಾಡಿ, ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ದೂರು ನೀಡಿ ಬೀಟ್ ಪೊಲೀಸರನ್ನ ನೇಮಿಸಿ ಸರಿಪಡಿಸುವುದಾಗಿ ತಿಳಿಸಿದ್ರು. ಡ್ರಿಂಕ್ಸ್ ಬಾಟ್ಲಲ್ಲೇ ಬರುತ್ತಾ? ಏನು ಒಂದು ವಿಡಿಯೋ ಮಾಡಿ ಒಂದು ಫೋಟೋ ಮಾಡಿ ಹಾಕ್ತು ನನಗೆ. ನೋಡಿ ಅಲ್ಲೆಲ್ಲ ನೋಡಿ ಪ್ಯಾಕೆಟ್, ಅಲ್ಲಿ ಅಣಸು ಪ್ಯಾಕೆಟ್ ನೋಡಿ. ಕುತ್ಕೊಂಡು ರಾತ್ರಿ ಹೊತ್ತು ಕುಡಿಯೋದು ಪ್ಯಾಕೆಟ್ಸ್ ಬಂದಿರುತ್ತೆ, ಡೈಲಿ ಇರುತ್ತೆ. ಅದನ್ನ ಒಂದು ವಿಡಿಯೋ ಮಾಡಿ ಫೋಟೋ ಮಾಡಿ ನಮ್ಮ ಪಂಚಾಯತಿಗೆ ಒಂದು ಫೋಟೋ ಕೊಡ್ತು. ಪೊಲೀಸವ್ರಿಗೆ ಹೇಳ್ತೀವಿ, ರಾತ್ರಿ ಹೊತ್ತು ಬೀಟ್ ಬರ್ತಾರೆ. ಯಾಕಂದ್ರೆ ಸಣ್ಣ ಮಕ್ಕಳು ಓದೋ ಜಾಗ ಇದೆ, ವಿದ್ಯಾಸಂಸ್ಥೆ. ಅದನ್ನ ಗಮನಕ್ಕೆ ತಂದು ಗಮನಕ್ಕೆ ತರೋಣ. ಇಲ್ಲಿ ಅಂದ್ರೆ ಇಲ್ಲಿ ಜಾಸ್ತಿ ಮಾರಾಟ, ನಮ್ಮೂರಲ್ಲಿ ಡ್ರಿಂಕ್ಸ್ ಜಾಸ್ತಿ ಮಾರಾಟ ಆಗ್ತದೆ ಅಂತ ಎಲ್ಲರೂ ಕಂಪ್ಲೇಂಟ್ ಹೇಳ್ತಾವ್ರೆ. ಅದನ್ನು ಒಂದು ಪೊಲೀಸ್ ಗಮನಕ್ಕೂ ತರೋಣ, ಮಾಡೋಣ. ಈಗ ಕೂಲಿಯವ್ರ ಲೇಬರ್ಸ್ ಎಲ್ಲರೂ ಹೇಳ್ತಾರೆ, ಹಣ ಕುಡಿದು ಹೆಂಗ ಬಿದ್ದಾಡ್ತಾರೆ, ನಮ್ಮೆಲ್ಲ ಗಲಾಟೆ ಆಗುತ್ತೆ. ಈ ಬಿಜಿಯಲ್ಲೆಲ್ಲ ಹೇಳ್ತಾರಮ್ಮ. ಹಂಗಾಗಿ ಇಲ್ಲೇ ಕುಡಿತಾರೆ ಅಂದ್ರೆ ಇನ್ನು ಊರಲ್ಲಿ ಏನ್ ಮಾಡ್ತಾರೆ? ಆಯ್ತು, ಅದನ್ನ ಗಮನಕ್ಕೆ ತರೋಣ, ಇದನ್ನ ಕಡಿವಾಣ ಹಾಕೋಣ. ಯಾಕಂದ್ರೆ ವಿದ್ಯಾಸಂಸ್ಥೆ, ಚಿಕ್ಕ ಮಕ್ಳು ಇರ್ತಕ್ಕಂಥ ಜಾಗ ಇದೆಲ್ಲ. ಇಲ್ಲೇ ಹಾಕಿರ್ತಾರೆ, ಗಂಡಸಲ್ಲ. ಹಾಗಾದ್ರೆ ಊರಿನ ಕಲ್ಚರ್ ಎಷ್ಟು ಮಟ್ಟಿಗೆ ಬೆಳ್ಕೊಂಡು ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ಅದನ್ನ ಕಡಿವಾಣ ಹಾಕೋಣ, ಹೇಳೋಣ ಸ್ವಲ್ಪ. ಇದೇ ಅಂಗನವಾಡಿ ಕೇಂದ್ರದಲ್ಲಿ ವಿದ್ಯುತ್ ಮೀಟರ್ ಬಾಕ್ಸ್ನಲ್ಲಿ ಮಳೆ ನೀರು ಸೋರಿಕೆಯಾಗುತ್ತಿದ್ದು, ಇದರಿಂದ ಮಕ್ಕಳಿಗೆ ಅಪಾಯವಾಗುವ ಸಾಧ್ಯತೆ ಹೆಚ್ಚಿದ್ದು, ಆದಷ್ಟು ಬೇಗನೆ ಸರಿಪಡಿಸಿಕೊಳ್ಳುವಂತೆ ತಿಳಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಎಲ್ಲ ಡೋರ್ಸ್ ಕಿಟಕಿ ಬಾಗಿಲೆಲ್ಲ ಐರನ್ ನೀರಿನ ಸುರಿತದಲ್ಲ. ಮುಂಚೆನೂ ಬಂದಿದೆ, ಈಗ ನೋಡಿ ಎಲ್ಲ ಕಿತ್ಕೊಂಡು ಹೋಗಿದೆ ನೀರು ಸುರು. ಇದೆಲ್ಲ ಗಮನ ತರೋಣ. ನಿಮ್ಮ ಸಿಡಿ ಬರ್ತಾರೆ ನೋಡಿ. ದುಡ್ಡು ಗೊತ್ತಾ ನಿಂಗೆ? ನಾಳೆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ? ಅಲ್ಲ, ನೀನೆಲ್ಲ ಹೇಳು ಅವ್ರಿಗೆ, ಪಂಚಾಯತಿಯವ್ರಿಗೆ ಹೇಳು. ಇವಾಗ ಮಕ್ಕಳಿಗೆ ಏನಾದ್ರು ಆಯ್ತು, ಗ್ರೌಂಡ್ ಆಯ್ತು, ಏನಾದ್ರು ಇದೆಲ್ಲ ಐರನ್ ಡೋರು, ಎಲ್ಲ ಡೋರ್ಸ್ ಕಿಟಕಿ ಬಾಗಿಲೆಲ್ಲ ಐರನ್. ಈಗ ಹುಷಾರಾಗು. ಇದೆಲ್ಲ ಗಮನ ತರೋಣ. ಬೇಡ ಇಲ್ಲ ಈಗ ಹುಷಾರಾಗು.
ಅಲ್ಲಿ ಅಣಸು ಪ್ಯಾಕೆಟ್ ನೋಡಿ. ನೋಡಿ ಅಲ್ಲೆಲ್ಲ ನೋಡಿ ಪ್ಯಾಕೆಟ್